ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮುಷ್ಕರ ಮುಂದುವರಿಸಬೇಡಿ ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಹೇಳಿದೆ. ಸರ್ಕಾರದ ಜೊತೆ ಚರ್ಚೆ ನಡೆಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಸಾರಿಗೆ ನೌಕರರ ಮುಷ್ಕರವನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿ ಪರಿಶೀಲನೆ ನಡೆಸಿದ ದ್ವಿಸದಸ್ಯ ಪೀಠ ಮುಷ್ಕರಕ್ಕೆ ತಡೆಯನ್ನ ನೀಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಇದೇ ದಿನಾಂಕದಲ್ಲಿ ನಿಗದಿಯಾಗಿರುವುದರಿಂದ ಸಾರ್ವಜನಿಕರಿಗೂ ತೊಂದರೆಯಾಗುತ್ತೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾಗುತ್ತೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರವನ್ನ ನಡೆಸದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. 38 ತಿಂಗಳ ಹಿಂಬಾಕಿ ವೇತನ ಹಾಗೂ 2024 ಜನವರಿ 1ರಿಂದಲೇ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಈಗಾಗಲೇ ಸರ್ಕಾರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಸಾರಿಗೆ ಸಚಿವರ ಜೊತೆ ಸಭೆಯನ್ನ ನಡೆಸಲಾಗಿತ್ತು. ಜೊತೆಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಜೊತೆಗೂ ಸಭೆಯನ್ನ ನಡೆಸಲಾಗಿತ್ತು. ಆ ಸಭೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರ ನೇರ ಭೇಟಿಗಾಗಿ ಸಾರಿಗೆ ನೌಕರರು ಆಗ್ರಹಿಸಿದ್ರು. ಇವತ್ತಿಗೆ ಡೆಡ್ಲೈನ್ ಅನ್ನ ನೀಡಿದ್ರು. ಇವತ್ತಿನ ಒಳಗಡೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡದೇ ಇದ್ರೆ, ತಮ್ಮ ಆಗ್ರಹಗಳನ್ನ ಕೇಳದೇ ಇದ್ರೆ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸೋದಕ್ಕೆ ಸಾರಿಗೆ ನೌಕರರು ಯೋಜನೆಯನ್ನ ಹಾಕೊಂಡಿದ್ರು, ನಿರ್ಧರಿಸಿದ್ರು. ಸದ್ಯ ಈ ಮುಷ್ಕರವನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿ ಪರಿಶೀಲನೆ ನಡೆಸಿದಂತಹ ಹೈಕೋರ್ಟ್ ದ್ವಿಸದಸ್ಯ ಪೀಠ ಮುಷ್ಕರಕ್ಕೆ ತಡೆಯನ್ನ ನೀಡಿದೆ. ಇದರ ಬದಲಾಗಿ ಸರ್ಕಾರದ ಜೊತೆ ಚರ್ಚೆಯನ್ನ ನಡೆಸೋದಕ್ಕೆ ಸೂಚಿಸಲಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ 12.5% ವೇತನ ಹೆಚ್ಚಿಗೆ ಮಾಡಿದೆ. ಜೊತೆಗೆ 11 ತಿಂಗಳ ಹಿಂಬಾಕಿ ವೇತನವನ್ನು ಕೂಡ ಕೆಎಸ್ಆರ್ಟಿಸಿ ನೌಕರರ ಅಕೌಂಟ್ಗಳಿಗೆ ಜಮೆ ಮಾಡಿದೆ. ಸುಮಾರು 450 ಕೋಟಿ ರೂಪಾಯಿಯಷ್ಟು ಬಾಕಿ ಹಣವನ್ನು ಪಾವತಿಸಿದೆ. ಇಷ್ಟೆಲ್ಲ ಆದರೂ ಕೂಡ 25% ವೇತನ ಪರಿಷ್ಕರಣೆ ಆಗಬೇಕು. ಜೊತೆಗೆ 26 ತಿಂಗಳ ಹಿಂಬಾಕಿ ವೇತನ ಒಂದೇ ಬಾರಿ ಬೇಕು ಅಂತ ಕೆಎಸ್ಆರ್ಟಿಸಿ ಹಾಗೂ ಸಾರಿಗೆ ನೌಕರರು ಆಗ್ರಹಿಸಿದ್ರು. ಸದ್ಯ ಈ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಸಾರಿಗೆ ನೌಕರರು ಹಾಗೂ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇದ್ದಂತಹ ಹಗ್ಗ ಜಗ್ಗಾಟಕ್ಕೆ ಸದ್ಯ ಹೈಕೋರ್ಟ್ ಒಂದ್ ರೀತಿ ಬ್ರೇಕ್ ನೀಡಿದೆ. ಹೈಕೋರ್ಟ್ ಸದ್ಯ ನಾಳೆ ಆರಂಭವಾಗಬೇಕಿದ್ದಂತಹ ಮುಷ್ಕರವನ್ನ ಮಾಡದೇ ಇರೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಒಂದ್ ರೀತಿ ಈ ಪ್ರತಿಭಟನೆ ಅಥವಾ ಈ ಮುಷ್ಕರದಲ್ಲಿ ರಾಜ್ಯ ಸರ್ಕಾರದ ಕೈ ಮೇಲಾಯ್ತಾ ಅಂತ? ಪ್ರತೀಕ್ಷಾ, ಈಗ ಮೇ 20ನೇ ತಾರೀಕು ಸಾರಿಗೆಯ ನೌಕರರು ಮುಷ್ಕರ ಮಾಡ್ತೀವಿ ಅಂತೇಳಿ ಈ ಹಿಂದೆ ಅಂದರೆ ಏಪ್ರಿಲ್ 18ನೇ ತಾರೀಕಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ರು. ಅಲ್ಲಿಂದಲೂ ಕೂಡ ಇಲ್ಲಿಯವರೆಗೂ ಸಾರಿಗೆ ಇಲಾಖೆಯವರು ಸತತವಾಗಿ ಸಾರಿಗೆ ನೌಕರರ ಜೊತೆ ಸಭೆಗಳನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಯಾವ ಸಭೆಯಲ್ಲೂ ಕೂಡ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಸಂಧಾನ ಆಗೇ ಇರಲಿಲ್ಲ. ಹಾಗಾಗಿ ಸಾರಿಗೆ ನೌಕರರು ಈ ಕ್ಷಣದವರೆಗೂ ಕೂಡ ನಾವು ನಾಳೆ ಮುಷ್ಕರ ಮಾಡ್ತೀವಿ, ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ತೀವಿ ಅಂತೇಳಿ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ತಕ್ಕಂತೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆದರೆ ಈ ನಡುವೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಒಂದು ಸಲ್ಲಿಕೆಯಾಗಿತ್ತು. ಅಂದರೆ SSLC ಪೂರಕ ಪರೀಕ್ಷೆ 2ನೇ ಪರೀಕ್ಷೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಷ್ಕರ ಮಾಡುವಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಈಗ ಸಾರಿಗೆ ನೌಕರರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನೀವು ಮುಷ್ಕರವನ್ನು ಮಾಡುವಂತಿಲ್ಲ, ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ಮುಖಾಂತರ ನೀವು ನಿಮ್ಮ ಬೇಡಿಕೆಗಳನ್ನು ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದೆ. ಹಾಗಾಗಿ ನಾಳೆ ನಡೆಯಬೇಕಾಗಿದ್ದಂತಹ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಅಂತಲೇ ಹೇಳ್ಬೋದು. ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಸಾರಿಗೆ ನೌಕರರು ಕೂಡ ಮುಷ್ಕರವನ್ನು ಮಾಡುವಂತಹ ಧೈರ್ಯ ಕೂಡ ಮಾಡೋದಿಲ್ಲ. ಹಾಗಾದರೆ ಮುಂದೆ ಏನು ಅಂತ ನೋಡೋದಾದರೆ, ಈಗ ಸರ್ಕಾರದ ಅಂಗಳಕ್ಕೆ ಸಾರಿಗೆ ನೌಕರರ ಒಂದು ಬೇಡಿಕೆ ಜೊತೆಗೆ ಮುಷ್ಕರದ ಚೆಂಡು ತಲುಪಿದೆ ಅಂತಲೇ ಹೇಳ್ಬೋದು. ಈಗ ಸರ್ಕಾರಕ್ಕೂ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅಂದರೆ ಸಾರಿಗೆ ನೌಕರರಿಗೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಕರೆದು ಮಾತಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಿ, ಜೊತೆಗೆ ಗುರುವಾರ ಮತ್ತೊಮ್ಮೆ ವಿಚಾರಣೆ ಮಾಡ್ತೀವಿ, ಅದರೊಳಗಡೆ ನೀವು ಮಾತಾಡಿ ಸಂಧಾನ ಮಾಡ್ಕೊಳ್ಳಿ, ಜೊತೆಗೆ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ಕಡೆಯಿಂದ ಅಂದರೆ 4 ಸಾರಿಗೆ ನಿಗಮದ MDಗಳಾಗಿರ್ಬೋದು ಅಥವಾ ಸಾರಿಗೆ ಸಚಿವರಾಗಿರ್ಬೋದು ಅಥವಾ CM ಆಗಿರ್ಬೋದು, ಯಾರಾದ್ರಾಗಲಿ ಈಗ ಸಾರಿಗೆ ನೌಕರರನ್ನ ಕರೆದು ಅವರಿಗೆ ಆಗ್ತಾ ಇರುವಂತಹ
ಸಮಸ್ಯೆಗಳೇನು ಮತ್ತು ಅವರ ಬೇಡಿಕೆಗಳೇನು, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮಾತುಕತೆ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಈಗ ಸಾರಿಗೆ ನೌಕರರು ಕೂಡ ಕೊನೆಯ ಕ್ಷಣದವರೆಗೂ ಕೂಡ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಈಗ ಹೈಕೋರ್ಟ್ ದಿಢೀರಂತ ಸೂಚನೆ ಕೊಟ್ಟಿರೋದ್ರಿಂದ, ಅಂದರೆ ಮುಷ್ಕರ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿರೋದ್ರಿಂದ ಅವರು ಕೂಡ ಒಂದು ರೀತಿಯಾಗಿ ಅತಂತ್ರರಾಗಿದ್ದಾರೆ. ಈಗ ಸರ್ಕಾರದ ಮಟ್ಟದಲ್ಲಿ ಸಭೆ ಆಗುತ್ತಾ, ಸಭೆಯಲ್ಲಿ ಯಾವ ರೀತಿಯಾದ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಆಗೋದು ಕೂಡ ಈಗ ಇಲ್ಲಿ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಸಾರಿಗೆ ನೌಕರರ ಬೇಡಿಕೆ ಏನು ಅಂತ ನೋಡೋದಾದ್ರೆ 1/1/2024 ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಆದರೆ ಸರ್ಕಾರ 1/1/2025 ಮಾರ್ಚ್ ತಿಂಗಳಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಯನ್ನು ಮಾಡಿತ್ತು. ಹಾಗಾಗಿ ಇಲ್ಲಿ 15 ತಿಂಗಳ ಕಡಿತವನ್ನು ಸರ್ಕಾರ ಮಾಡಿತ್ತು. ಹಾಗಾಗಿ ಸಾರಿಗೆ ನೌಕರರು ಈ ಒಂದು ಏನು ಪರಿಹಾರವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತೇಳಿ ತಿರಸ್ಕಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ 38 ತಿಂಗಳ ವೇತನ ಹಿಂಬಾಕಿಯನ್ನು ಸರ್ಕಾರ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಆದರೆ ಸರ್ಕಾರ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ತೀವಿ ಅಂತೇಳಿ ಆದೇಶವನ್ನು ಹೊರಡಿಸಿತ್ತು. ಜೊತೆಗೆ ಈಗಾಗಲೇ 11 ತಿಂಗಳ ವೇತನ ಹಿಂಬಾಕಿಯನ್ನು ಕೂಡ ನೌಕರರ ಒಂದು ಅಕೌಂಟ್ಗೆ ಜಮೆ ಮಾಡಿದೆ. ಇದನ್ನು ಕೂಡ ಸಾರಿಗೆ ನೌಕರರು ಒಪ್ಕೊಳ್ತಾ ಇಲ್ಲ. ಓಕೆ, 38 ತಿಂಗಳ ವೇತನ ಹಿಂಬಾಕಿಯನ್ನು ನೀವು ಕೊಡ್ತಾ ಇಲ್ಲ, 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡೋದಕ್ಕೆ ನೀವು ಮುಂದಾಗಿದ್ದೀರಾ. ಆದರೆ 26 ತಿಂಗಳ ವೇತನ ಹಿಂಬಾಕಿಯನ್ನು ಒಂದೇ ಕಂತಿನಲ್ಲಿ, ಅಂದರೆ ಹಂತ ಹಂತವಾಗಿ ಹಣವನ್ನು ಹಾಕೋದು ಬೇಡ, ಒಂದೇ ಹಂತದಲ್ಲಿ ಹಣವನ್ನು ಹಾಕಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಜೊತೆಗೆ ವೇತನ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರು 25% ವೇತನ ಹೆಚ್ಚಳವನ್ನು ಬೇಡಿಕೆಯಾಗಿ ಇಟ್ಕೊಂಡಿದ್ರು. ಆದರೆ ಸರ್ಕಾರ 12% 5% ಹೆಚ್ಚಳವನ್ನು ಮಾಡಿ ಸಾರಿಗೆ ನೌಕರರನ್ನ ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಮುಂದಾಗಿತ್ತು. ಆದರೆ ಸಾರಿಗೆ ನೌಕರರು ಇದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ನಮಗೆ 25% ವೇತನ ಹೆಚ್ಚಳ ಆಗಲೇಬೇಕು, ಅದು 1/1/2024 ಅನ್ವಯ ಆಗುವಂತೆ ಆಗಲೇಬೇಕು ಅನ್ನೋ ಪಟ್ಟನ್ನು ಹಿಡಿದು ಒಂದು ಮುಷ್ಕರವನ್ನು ಮಾಡೋದಕ್ಕೆ ಮುಂದಾಗಿದ್ರು. ಈ ಹಂತದಲ್ಲಿ ಸಾಕಷ್ಟು ಸಭೆಗಳು ನಡೆದಿತ್ತು. ನಿನ್ನೆ ಕೂಡ ಕಾರ್ಮಿಕ ಆಯುಕ್ತರ ಜೊತೆಯಲ್ಲಿ ಸಾರಿಗೆ ಮುಖಂಡರ ಸಭೆ ನಡೀತು. ಆ ಸಭೆಯಲ್ಲೂ ಕೂಡ 25ನೇ ತಾರೀಕು ಮತ್ತೊಂದು ಸುತ್ತಿನ ಸಭೆಯನ್ನು ಇಟ್ಕೊಳ್ತೀವಿ, ಹಾಗಾಗಿ ನೀವು ತಾತ್ಕಾಲಿಕವಾಗಿ ಮುಷ್ಕರವನ್ನು ಮುಂದೂಡಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಸಾರಿಗೆ ನೌಕರರು ಇದನ್ನು ಒಪ್ಪಲಿಲ್ಲ. ಜೊತೆಗೆ ಕಳೆದ ರಾತ್ರಿ KSRTC MD ಆಗಿರುವಂತಹ ಅಕ್ರಮ್ ಪಾಷಾ ಅವರ ನೇತೃತ್ವದಲ್ಲಿ ಕೂಡ ಸಾರಿಗೆ ನೌಕರರ ಮನವೊಲಿಸುವಂತಹ ಕೆಲಸ ಆಗಿತ್ತು. ಅಲ್ಲೂ ಕೂಡ ಸಾರಿಗೆ ನೌಕರರು ಒಪ್ಕೊಂಡಿರಲಿಲ್ಲ. ಹಾಗಾಗಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ, ಇಂದು ಸಂಜೆ ಅಂದರೆ ಇಂದು ರಾತ್ರಿ ಒಳಗಡೆ ಸರ್ಕಾರದ ಕಡೆಯಿಂದ ಸಾರಿಗೆ ಸಚಿವರಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಅವರಾಗಿರ್ಬೋದು ನಮ್ಮನ್ನು ಕರೆದು ನಮ್ಮ ಜೊತೆ ಮಾತುಕತೆ ಮಾತಾಡಿ ನಮ್ಮ ಸಮಸ್ಯೆಗಳಿಗೆ ಭರವಸೆ ಕೊಟ್ಟರೆ ಅಷ್ಟೇ ನಾವು ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಈ ನಡುವೆ ಈಗ ಹೈಕೋರ್ಟ್ ಮಹತ್ವದ ಒಂದು ಆದೇಶವನ್ನು ಕೊಟ್ಟು ನಾಳೆ ಸಾರಿಗೆ ನೌಕರರು ಮಾಡಬೇಕಾಗಿದ್ದ ಮುಷ್ಕರಕ್ಕೆ ಬ್ರೇಕ್ ಆಗಿದೆ. ಹಾಗಾಗಿ ಈಗ ಸಾರಿಗೆ ನೌಕರರಿಗೆ ಬೇರೆ ಆಯ್ಕೆಯೇ ಇಲ್ಲದಂತಾಗಿದೆ. ಈಗ ಸರ್ಕಾರದ ಜೊತೆ ನೇರವಾಗಿ ಕೂತ್ಕೊಂಡು ಮಾತುಕತೆ ಮಾಡಬೇಕಾಗಿದೆ. ಸರ್ಕಾರ ಕೊಡುವಂತಹ ಒಂದು ಭರವಸೆಗಳನ್ನ ಒಪ್ಕೊಂಡು ಈಗ ತಾತ್ಕಾಲಿಕವಾಗಿ ಮುಷ್ಕರವನ್ನು ಮುಂದೂಡ್ಕೋಬೇಕಾಗತ್ತೆ. ಜೊತೆಗೆ ಸರ್ಕಾರ ಕೂಡ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರನ್ನ ಕರೆದು ಅವ್ರ ಜೊತೆ ಮಾತುಕತೆ ಮಾಡಲೇಬೇಕಾದ ಒಂದು ಅನಿವಾರ್ಯ ಕೂಡ ಸೃಷ್ಟಿಯಾಗಿದೆ. ಒಟ್ಟಾರೆ ಗುರುವಾರ ಹೈಕೋರ್ಟ್ನಲ್ಲಿ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರ ಸಾರಿಗೆ ನೌಕರರನ್ನ ಕರೆದು ಮಾತಾಡಿದರ ಬಗ್ಗೆ, ಜೊತೆಗೆ ಸಾರಿಗೆ ನೌಕರರು ಸರ್ಕಾರ ಯಾವ ರೀತಿಯಾಗಿ ಮಾತುಕತೆ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ಗೆ ವಿವರಣೆ ನೀಡಬೇಕಾಗುತ್ತೆ. ಒಟ್ಟಲ್ಲಿ ಸದ್ಯಕ್ಕೆ ಮೇ 20ರಂದು ಮುಷ್ಕರ ಅಂತೇಳಿ ಸಾರಿಗೆ ನೌಕರರು ಕೊಟ್ಟಿದ್ದಂತಹ ಕರೆಗೆ ಸದ್ಯಕ್ಕೆ ಹಿನ್ನಡೆ ಆಗಿದೆ. ಹಾಗಾಗಿ ಇಂದು ಸಂಜೆ ವೇಳೆಗೆ ಸಾರಿಗೆ ನೌಕರರು ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ಕಡೆಯಿಂದ ಒಂದು ಅಧಿಕೃತವಾದ ಮಾಹಿತಿ ಕೂಡ ಹೊರಬೀಳುವಂತಹ ಎಲ್ಲ ಸಾಧ್ಯತೆ ಇದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.